ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯಿನ ಆರ್ಭಟ ಮುಂದುವರೆದಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಭಾರತದ ನಯಾನಗರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಮತ್ತೆ ಜೀವಕಳೆ ಬಂದಿದೆ. 170 ಅಡಿ ಮೇಲಿಂದ ಧುಮ್ಮುಕ್ಕುವ ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ಜಲಪಾತದ ದೃಶ್ಯ ನೋಡುಗರ ಕಣ್ಮನ ಸೆಳೆದಿದೆ. ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಮಲಪ್ರಭಾ ನದಿಗೂ ಒಳಹರಿವು ಹೆಚ್ಚಳವಾಗಿದೆ. ಚಳ್ಳಕೆರೆ ನಗರದಲ್ಲಿ ಇಂದು ನಗರಸಭೆ ಅಧಿಕಾರಿಗಳು ನಗರಸಭೆ ಜೆಸಿಬಿ ಯಂತ್ರಗಳಿಂದ ಕಾರ್ಯಾಚರಣೆ ಮಾಡಿ ಫುಟ್ಪಾತ್ನಲ್ಲಿ ಇದ್ದ ಗೂಡಂಗಡಿಗಳನ್ನು ತೆರವುಗೊಳಿಸಿ ಶಾಕ್ ನೀಡಿದ್ದಾರೆ. ನಗರದ ಚಿತ್ರದುರ್ಗ ರಸ್ತೆಯಲ್ಲಿ ಇರುವ ಕಬಾಬ್, ಟೀ ಸ್ಟಾಲ್, ಎಳ್ನೀರು, ಬೀಡಾ ಸ್ಟಾಲ್ನ ಪೆಟ್ಟಿಗೆ ಅಂಗಡಿಗಳು ಸೇರಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದ್ದ ಹಿನ್ನೆಲೆ ನಗರಸಭೆ ಪೌರಾಯುಕ್ತ ಜಗರೆಡ್ಡಿ ನೇತೃತ್ವದಲ್ಲಿ ದಿಢೀರ್ ಕಾರ್ಯಾಚರಣೆ ಮಾಡಿ ಪೊಲೀಸರ ಸಮಕ್ಷಮದಲ್ಲಿ ಅಂಗಡಿಯನ್ನು ತೆರವುಗೊಳಿಸಿದ್ದು, ಈ ವೇಳೆ ಮಾತನಾಡಿದ ನಗರಸಭೆ ಪೌರಾಯುಕ್ತ ಜಗರೆಡ್ಡಿ, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವುದರಿಂದ ಸಾರ್ವಜನಿಕರು ರಸ್ತೆ ಮೇಲೆ ನಡೆದುಕೊಂಡು ಸಾಗಬೇಕಾದ ಅನಿವಾರ್ಯ ಪರಿಸ್ಥಿತಿ ತಲೆದೋರಿದೆ. ಇದರಿಂದಾಗಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರ ಪ್ರಾಣಹಾನಿ ತಪ್ಪಿಸುವ ನಿಟ್ಟಿನಲ್ಲಿ ಅಂಗಡಿ ಮಾಲೀಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗಿದೆ ಎಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಮತ್ತು ಎತ್ತಿನ ಭುಜದ ನೈಸರ್ಗಿಕ ಸೌಂದರ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಶ್ಚಿಮ ಘಟ್ಟದ ಸಾಲಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಹಚ್ಚ ಹಸಿರಿನಿಂದ ಪರಿಸರ ಮತ್ತಷ್ಟು ಕಳೆಗಟ್ಟಿದ್ದು ಪ್ರಕೃತಿಗೆ ಹೊಸ ಚೈತನ್ಯವನ್ನ ತಂದುಕೊಟ್ಟಿದೆ. ಎತ್ತಿನ ಭುಜದ ಆಕಾರವಿರುವ ಪರ್ವತ ಶೃಂಗ ಮತ್ತು ಅದರ ಸುತ್ತಲಿನ ಜಲಪಾತಗಳು ಹಾಗೂ ಬಳುಕಿನಂತಿರುವ ತಿರುವಿನ ಘಾಟ್ ರಸ್ತೆ ನೋಡುಗರನ್ನ ಮುದುಗೊಳಿಸ್ತಾ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾದ ಹಸಿರಿನ ಸೌಂದರ್ಯ, ಹರಿತಾ ಇರುವ ಜಲಧಾರೆಗಳು ಪ್ರವಾಸಿಗರಿಗೆ ಶ್ರೇಷ್ಠ ದೃಶ್ಯಾವಳಿಯನ್ನ ಒದಗಿಸ್ತಾ ಇದೆ. ಚಾರ್ಮಡಿ ಘಾಟಿನ ಸೌಂದರ್ಯಕ್ಕೆ ಮನಸೋಲುವವರೇ ಇಲ್ಲದಂತಾಗಿದ್ದು ಪ್ರವಾಸಿಗರು ಫುಲ್ ಫಿದಾ ಆಗಿದ್ದಾರೆ. ಹೆಬ್ರಿ ತಾಲೂಕಿನ ಕುಚ್ಚೂರು ಕಂಚರ್ಕಾಳ್ ರಸ್ತೆ ಮತ್ತು ಸೇತುವೆ ಅರ್ಧಂಬರ್ಧ ಕಾಮಗಾರಿಯಿಂದಾಗಿ ಗ್ರಾಮಸ್ಥರು ತೊಂದರೆಗೊಳಗಾಗಿದ್ದಾರೆ. ಕಳೆದ 1 ವಾರದಿಂದ ಸುರಿದ ಮಳೆಗೆ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಕುಚ್ಚೂರು ಕಂಚರ್ಕಾಳ್ ಜನ ತೀವ್ರ ಸಮಸ್ಯೆ ಅನುಭವಿಸುತ್ತಾ ಇದ್ದಾರೆ. ಇಲ್ಲಿನ ರಸ್ತೆ ಮತ್ತು ಸೇತುವೆ ಸರಿಪಡಿಸುವಂತೆ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳು ಬೇಸಿಗೆಯಲ್ಲಿ ಯಾವುದೇ ಕ್ರಮ ವಹಿಸದೆ ಇದೀಗ ಮಳೆಗಾಲದಲ್ಲಿ ಸೇತುವೆ ಕಾಮಗಾರಿ ಪ್ರಾರಂಭ ಮಾಡಿರುವುದು ಈ ಎಲ್ಲ ಸಮಸ್ಯೆಗೆ ಮೂಲ ಕಾರಣ. ಮಳೆಗಾಲದಲ್ಲಿ ಈ ಕಿರು ಹೊಳೆ ತುಂಬಿ ಹರಿತಾ ಇದ್ದು ಸೇತುವೆ ಮಧ್ಯೆಯಲ್ಲಿ ನೀರು ಹರಿದು ಹೋಗಲು ಪೈಪು ಹಾಕಿ ಬದಲಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಬದಲಿ ರಸ್ತೆಯ ನೀರಿನ ಪೈಪ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ. ಇದರಿಂದಾಗಿ ಈ ಭಾಗದ ಜನ, ಶಾಲಾ ವಿದ್ಯಾರ್ಥಿಗಳು, ಕೂಲಿ ಕೆಲಸಗಾರರು, ಅನಾರೋಗ್ಯ ಪೀಡಿತರು ಹೆಬ್ರಿಗೆ ಬರಬೇಕಂದ್ರೆ ಆಡ್ರಿ ಮೀನು ಗದ್ದೆ ಬೇಳಂಚಿ ಮಾರ್ಗವಾಗಿ ಬರಬೇಕು. ಇನ್ನು ಬೇಳಂಚಿ ಮೀನುಗದ್ದೆ ಬದಲಿ ರಸ್ತೆ ಕೂಡ ಸಂಪೂರ್ಣ ಹಾಳಾಗಿದ್ದು ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟವಾಗಿ ಬಿಟ್ಟಿದೆ. ಈ ಎಲ್ಲ ಅವ್ಯವಸ್ಥೆಗಳ ವಿರುದ್ಧ ಹೆಬ್ರಿಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಶೀಘ್ರ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದು ಗ್ರಾಮಸ್ಥರು ಕಾದು ನೋಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಧಾರವಾಡ ತಾಲೂಕಿನ ಲಕಮಾಪುರ ಗ್ರಾಮದಲ್ಲಿ ರುದ್ರಭೂಮಿ ಸಮಸ್ಯೆ ಎದುರಾಗಿದ್ದು ತಮಗೆ ಶಾಶ್ವತ ರುದ್ರಭೂಮಿ ನೀಡುವಂತೆ ಲಕಮಾಪುರ ಗ್ರಾಮಸ್ಥರು ಡಿಸಿ ಅವರಿಗೆ ಒತ್ತಾಯ ಮಾಡಿದ್ದಾರೆ. ಹಿಂದಿನಿಂದಲೂ ಲಕಮಾಪುರ ಗ್ರಾಮದಲ್ಲಿ ಯಾವುದಾದರೂ ಶವವಾದರೆ ಅದನ್ನ ಅದೇ ಗ್ರಾಮದ ಹುಬ್ಬಳ್ಳಿ ಎಂಬುವರ ಜಮೀನಿನಲ್ಲಿ ಸಂಸ್ಕಾರ ಮಾಡುತ್ತಾ ಬರಲಾಗ್ತಾ ಇತ್ತು. ಈಗ ಹೊಲದ ಮಾಲೀಕರು ತಮ್ಮ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಲು ಬಿಡ್ತಾ ಇಲ್ಲ. ಹೀಗಾಗಿ ಲಕಮಾಪುರ ಗ್ರಾಮದ ಹಿಂದೂ ಸಮಾಜದ ಜನರಿಗೆ ಶಾಶ್ವತ ರುದ್ರಭೂಮಿಯ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಲಕಮಾಪುರ ಗ್ರಾಮಸ್ಥರು ಮೊನ್ನೆಯಷ್ಟೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಬುಧವಾರ ಸ್ಥಳಕ್ಕೆ ಪಿಡಿಒ ಹಾಗೂ ಪೊಲೀಸ್ ಇಲಾಖೆಯವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದು ಆಗಲೂ ಕೂಡ ಗ್ರಾಮಸ್ಥರು ತಮಗೆ ಶಾಶ್ವತ ರುದ್ರಭೂಮಿ ವ್ಯವಸ್ಥೆ ಮಾಡಿಕೊಡಲೇಬೇಕು. ಊರಲ್ಲಿ ಯಾರಾದರೂ ತೀರಿಕೊಂಡ್ರೆ ಶವ ಸಂಸ್ಕಾರಕ್ಕೆ ತೊಂದರೆ ಆಗ್ತಾ ಇದೆ. ಕೂಡಲೇ ತಮ್ಮ ಸಮಸ್ಯೆ ಬಗೆಹರಿಸಿಕೊಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು.